ನಮಸ್ಕಾರ ಸ್ನೇಹಿತರೆ, ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ನೀವು ನಿಂತಿರುವ ಜಾಗದ ಕೆಳಗೆ ಮೋಡಗಳು ತೇಲುತ್ತಿವೆ. ನಿಮ್ಮ ಮುಂದೆ ಸಾವಿರಾರು ಅಡಿ ಎತ್ತರದ ಹಿಮಾಲಯ ಮತ್ತು ಆ ಮೌನದ ನಡುವೆ ಸಾವಿರಾರು ವರ್ಷಗಳ ನಂಬಿಕೆಯನ್ನು ಹೊತ್ತಿರುವ ಶಿವನ ದೇವಸ್ಥಾನ. ಇದು ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಇದು ನಮ್ಮದೇ ಭಾರತ. ಉತ್ತರಾಖಂಡದ ಪರ್ವತಗಳ ನಡುವೆ ಅಡಗಿರುವ ಈ ಪುಟ್ಟ ಜಾಗದ ಹೆಸರು ಚೋಪ್ತಾ. ಆದರೆ ಚೋಪ್ತಾದ ವಿಶೇಷತೆ ಕೇವಲ ಅದರ ಸೌಂದರ್ಯವಲ್ಲ, ಇಲ್ಲಿಂದ ಆರಂಭವಾಗುತ್ತದೆ ಶಿವನಿಗೆ ಸಂಬಂಧಿಸಿದ ಒಂದು ಅದ್ಭುತ ಪರ್ವತ ಯಾತ್ರೆ. ಬನ್ನಿ ಈ ರಹಸ್ಯದೊಳಗೆ ಹೋಗೋಣ. ಉತ್ತರಾಖಂಡದ ರುದ್ರಪ್ರಯಾಗ ಮತ್ತು ಚಮೋಲಿ ಪ್ರದೇಶಗಳ ಪರ್ವತಗಳ ನಡುವೆ ಇರುವ ಚೋಪ್ತಾ ನಗರಗಳ ಗದ್ದಲದಿಂದ ದೂರ, ಕಾಂಕ್ರೀಟ್ ಕಟ್ಟಡಗಳಿಂದ ದೂರ, ಪ್ರಕೃತಿಯೇ ತನ್ನ ಕೈಯಿಂದ ಚಿತ್ರ ಬಿಡಿಸದಂತೆ ಕಾಣುವ ಒಂದು ಸುಂದರ ಪರ್ವತ ಪ್ರದೇಶ. ಇಲ್ಲಿನ ಹಸಿರು ಹುಲ್ಲುಗಾವಲುಗಳನ್ನು ನೋಡಿದಾಗ ನಾವು ಭಾರತದಲ್ಲಿದ್ದೇವಾ ಅಥವಾ ಯುರೋಪಿನ ಯಾವುದೋ ಪರ್ವತ ಪ್ರದೇಶದಲ್ಲಿದ್ದೇವಾ ಅನ್ನುವಷ್ಟು ಅದ್ಭುತವಾಗಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಚೋಪ್ತಾವನ್ನು ಹಲವರು ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಆದರೆ ಈ ಜಾಗದ ನಿಜವಾದ ಅಚ್ಚರಿ ಇನ್ನು ಮುಂದೆ ಇದೆ. ಚೋಪ್ತಾದಿಂದ ಪರ್ವತದ ಕಡೆಗೆ ಹೆಜ್ಜೆ ಹಾಕಿದಂತೆ ಪ್ರಕೃತಿ ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತದೆ ಮತ್ತು ಒಂದು ಹಂತದಲ್ಲಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತದೆ ಒಂದು ಪವಿತ್ರ ಸ್ಥಳ. ಆ ಸ್ಥಳದ ಹೆಸರೇ ತುಂಗನಾಥ. ಸುಮಾರು 3680 ಮೀಟರ್ ಎತ್ತರದಲ್ಲಿರುವ ತುಂಗನಾಥ ಪಂಚಕೇದಾರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಡುವ ಶಿವಕ್ಷೇತ್ರ. ಇಲ್ಲಿಗೆ ತಲುಪಲು ಸುಲಭವಾದ ರಸ್ತೆ ಇಲ್ಲ. ಪರ್ವತದ ದಾರಿಯಲ್ಲಿ ಹಿಮಗಳ ನಡುವೆ ಪ್ರಕೃತಿಯ ಸವಾಲುಗಳನ್ನು ಎದುರಿಸುತ್ತಾ ಪಾದಯಾತ್ರೆ ಮಾಡಬೇಕು. ಆದರೆ ಈ ಪ್ರಯಾಣದ ಕೊನೆಯಲ್ಲಿ ಕಾಣುವ ಶಿವನ ದರ್ಶನ ಆ ಕಷ್ಟವನ್ನೇ ಮರೆಸಿಬಿಡುತ್ತದೆ. ಮತ್ತು ಈ ದೇವಸ್ಥಾನದ ಜೊತೆಗೆ ಜೋಡಿಸಿಕೊಂಡಿರುವುದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಒಂದು ಪವಿತ್ರ ಪ್ರಸಿದ್ಧ ಪೌರಾಣಿಕ ಕಥೆ. ಕುರುಕ್ಷೇತ್ರದ ಯುದ್ಧದ ನಂತರ ತಮ್ಮ ಕರ್ಮದ ಪಾಪದಿಂದ ಮುಕ್ತಿ ಪಡೆಯಲು ಪಾಂಡವರು ಶಿವನನ್ನು ಹುಡುಕಿದರು ಎಂಬ ನಂಬಿಕೆ ಇದೆ. ಆದರೆ ಶಿವನು ಅವರಿಗೆ ಸುಲಭವಾಗಿ ದರ್ಶನ ನೀಡಲಿಲ್ಲ. ಪಾಂಡವರಿಗಿಂತ ತಪ್ಪಿಸಿಕೊಳ್ಳಲು ಶಿವನು ಎತ್ತಿನ ರೂಪ ತಾಳಿದನೆಂದು ಕತೆ ಹೇಳುತ್ತದೆ. ನಂತರ ಅವರ ದೇಹದ ವಿವಿಧ ಭಾಗಗಳು ಹಿಮಾಲಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರತ್ಯಕ್ಷವಾದವು ಎಂದು ನಂಬಲಾಗುತ್ತದೆ. ಆ 5 ಪವಿತ್ರ ಕ್ಷೇತ್ರಗಳನ್ನೇ ಪಂಚಕೇದಾರ ಎಂದು ಕರೆಯಲಾಗುತ್ತದೆ. ಅವುಗಳಲ್ಲಿ ಒಂದೇ ತುಂಗನಾಥ. ಇತಿಹಾಸ ಮತ್ತು ಪುರಾಣದ ಗಡಿಯಲ್ಲಿ ಮುಗಿಯುತ್ತದೆ ಎಂಬುದು ಬೇರೆ ಪ್ರಶ್ನೆ. ಆದರೆ ಸಾವಿರಾರು ಭಕ್ತರ ನಂಬಿಕೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ತುಂಗನಾಥದಿಂದ ಇನ್ನೂ ಮೇಲಕ್ಕೆ ಸಾಗಿದರೆ ನಮ್ಮ ಮುಂದೆ ಇರುವ ಗುರಿ ಚಂದ್ರಶಿಲಾ. ಇಲ್ಲಿ ತಲುಪಿದ ಕ್ಷಣ ನಾವು ನೋಡುತ್ತಿರುವ ದೃಶ್ಯವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತುಂಬ ಕಷ್ಟಕರವಾಗುತ್ತದೆ. ಸುತ್ತಲೂ ಹಿಮಾಲಯದ ದೈತ್ಯ ಶಿಖರಗಳು, ದೂರದಲ್ಲಿ ಕಾಣಿಸುವ ನಂದಾದೇವಿ, ಕಂಬ, ತ್ರಿಶೂಲ್ ಮತ್ತು ಕೆಳಗೆ ಮೋಡಗಳ ಸಮುದ್ರ. ಸೂರ್ಯೋದಯದ ಸಮಯದಲ್ಲಿ ಚಂದ್ರಶಿಲಾದಿಂದ ಕಾಣಿಸುವುದು ಹಿಮಾಲಯದ ದೃಶ್ಯ ಚೋಪ್ತಾ ಪ್ರವಾಸದ ಅತ್ಯಂತ ನೆನಪಿನ ಕ್ಷಣಗಳಲ್ಲಿ ಒಂದಾಗಬಹುದು. ಚೋಪ್ತಾದ ಸುತ್ತಮುತ್ತಲು ಮತ್ತೊಂದು ಸುಂದರ ಸ್ಥಳವಿದೆ. ಆ ಸ್ಥಳದ ಹೆಸರೇ ದಿಯೋರಿಯಾ ತಾಲ್. ಶಾಂತವಾದ ಸರೋವರದ ನೀರಿನಲ್ಲಿ ಆಕಾಶ ಮತ್ತು ಹಿಮಾಲಯದ ಪ್ರತಿಬಿಂಬ ಒಂದಾಗಿ ಕಾಣುವ ಸುಂದರ ದೃಶ್ಯ. ಪ್ರಕೃತಿಯೇ ತನ್ನದೇ ಕನ್ನಡಿಯನ್ನು ಇಟ್ಟುಕೊಂಡಂತೆ ಕಾಣಿಸುತ್ತದೆ. ಬೆಳಗಿನ ಸಮಯದಲ್ಲಿ ಇಲ್ಲಿ ಕಾಣುವ ದೃಶ್ಯ ಛಾಯಾಗ್ರಾಹಕರಿಗೂ ಪ್ರಕೃತಿ ಪ್ರಿಯರಿಗೂ ವಿಶೇಷ ಅನುಭವ. ಆದರೆ ಚೋಪ್ತಾ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ಬೇಸಿಗೆಯಲ್ಲಿ ಹಸಿರು ಹೊದಿಕೆ ಹೊಂದಂತೆ ಕಾಣುವ ಈ ಪ್ರದೇಶ ಚಳಿಗಾಲದಲ್ಲಿ ಬಿಳಿ ಹಿಮದ ಲೋಕವಾಗಿ ಬದಲಾಗುತ್ತದೆ. ಚೋಪ್ತಾ ನಮಗೆ ಒಂದು ವಿಷಯ ನೆನಪಿಸುತ್ತದೆ. ಸ್ವರ್ಗವನ್ನು ನೋಡಲು ಯಾವಾಗಲೂ ವಿದೇಶಕ್ಕೆ ಹೋಗಬೇಕಿಲ್ಲ. ಕೆಲವೊಮ್ಮೆ ನಮ್ಮದೇ ದೇಶದ ಒಂದು ಪರ್ವತ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ನಾವು ಹುಡುಕುತ್ತಿದ್ದ ಸ್ವರ್ಗ ನಮ್ಮ ಕಣ್ಣ ಮುಂದೆಯೇ ನಿಂತಿರುತ್ತದೆ. ಹಾಗಾದರೆ ನೀವು ಚೋಪ್ತಾಗೆ ಹೋಗಲು ಅವಕಾಶ ಸಿಕ್ಕರೆ ಮೊದಲು ತುಂಗನಾಥಕ್ಕೆ ಹೋಗುತ್ತೀರಾ ಅಥವಾ ಚಂದ್ರಶಿಲಾಕ್ಕೆ ಹೋಗುತ್ತೀರಾ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಭಾರತದ ಅದ್ಭುತ ಮತ್ತು ಕಡಿಮೆ ಪರಿಚಿತ ಸ್ಥಳಗಳ ಕಥೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಅದ್ಭುತ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.